ಮನೆಗೆ ಹೋಗಿ ಹಿರಿಯ ಹೆಂಡ್ತಿ ರತ್ನಂಗಿ ಅಂತ ಹಿರಿಯ ಹೆಂಡ್ತಿಗೆ ಹೋಗಿ ಹೇಳಿದ್ರಂತೆ, ನನ್ನ ಮಗ ಕೈಕಾಲು ಕತ್ತರಿಸ್ನಲ್ಲ, ಒಂದು ಗುಹೆ ಒಳಗಿದ್ದಾರೆ, ಋಷಿ ಬಡ್ಡಿ ಇದ್ದಾನೆ, ನನ್ನ ಮಗನೇ. ಅವರು ನನ್ನ ಮಗ ಅಲ್ಲ ಕೇಳ ಯಾರನ್ನ ಹೇಳ್ತೀರಿ? ಆಮೇಲೆ ಇಲ್ಲ ನನ್ನ ಮಗನೇ ಅಂತ ಅಲ್ಲಿ ಆಜ್ಞೆ ಬಂದು ಗುರುಗಳ ಹತ್ರ ಕೇಳಿ, ಅವು ತಾಯಿ ಆಜ್ಞೆ ಮಾಡಿಲ್ಲಂತೆ, 7 ಸೀರೆ ತೆರೆ ಹಿಡಿದು ನನ್ನ ಮಗನೇ ಆದರೆ ನನ್ನ ಎದೆ ಹಾಲು ನನ್ನ ಮಗನಿಗೆ ಬಾಯಿಗೆ ಹೋಗಲಿ, ಇಲ್ಲ ಅಂದರೆ ಹೋಗಲ್ಲ. 7 ಸೀರೆ ಊರು ಬಾಕ್ಲಲ್ಲಿ 7 ಸೀರೆ ತೆರೆ ಹಿಡಿದು ಎದೆ ಹಾಲು ಎಲ್ಲಿ ಬರ್ತಾವೆ ಬರಲ್ವಲ್ಲ ಆ ಟೈಮ್ ಎದೆ ಹಾಲು ಹಿಂಡ ಹೊತ್ತಿತ್ತು ಅವನ ಮಗನ ಬಾಯಿಗೆ ಹಾಲು ಹೋಗ್ತಂತೆ. ಹಾಲು ಹೋದ್ಮೇಲೆ ನನ್ನ ಮಗ ಅಂತ ತೆತ್ಕೊಂಡು ಆಮೇಲೆ ಅವಳು ಚಿತ್ರಂಗಿ ಇದ್ಲಳು, 2ನೇ ಹೆಂಡ್ತಿ, ಅವಳನ್ನ ಸಿಗಿದ್ಬಿಟ್ಟು ತೋರಣ ಕಟ್ತೀನಿ ಅಂತ ಊರು ಬಾಗ್ಲಿ ತೋರಣ ಕಟ್ತೀನಿ ಅಂತ ಹೋದಂತೆ ರಾಜ. ಆಮೇಲೆ ಮಾಗಿ ಹೇಳಿದಂತೆ ತಂದೆಗೆ, ಅಪ್ಪ ಎಂದಿಗೂ ತಾಯಿ ನಿನಗೆ ಬಂದು ಸೇರಿದ ನನಗೆ ತಾಯಿ, ಯಾವ ಕಾರಣಕ್ಕೂ ನೀನು ಅವ್ರನ್ನ ಮಾಡ್ತಾ ಸಿಗ ತೋರಣ ಕಟ್ಟೋದು ಬೇಡ ಏನು ಬೇಡ ಅಂತ ಅವ್ರಿಗೆ ಬೇರೆ ಇವನಿಗೆ ಬೇರೆ ಮನೆ ಮಾಡಿಕೊಟ್ರಂತೆ. ಅದು ಇದು ಹೊಸ ಇದ್ದಿದ್ದು ಸಾವಿರ ಕೈ ಕಾಲ್ಕೋದಿದ್ದು. ಓಕೆ ಸ್ನೇಹಿತರೆ, ಇದರ ಒಂದು ಈ ಗುಹೆಯ ಒಂದು ಕತೆ ಏನಿತ್ತು, ಈ ಥರದ ಬಹಳಷ್ಟು ಹಿಸ್ಟ್ರಿಗಳು ನಮ್ಮ ಮುಂದೆ ಇದೆ. ಸೊ ಇದನ್ನು ನಾವು ಈಗ ಪಾರ್ವತಮ್ಮನ ಬೆಟ್ಟದಲ್ಲೂ ಕೂಡ ಇಂತಹದ್ದೇ ಒಂದು ಬಹಳಷ್ಟು ಇತಿಹಾಸಗಳು ನನಗೆ ಚಿಕ್ಕದ್ರಲ್ಲಿ ನಮ್ಮ ತಾತ ಹೇಳ್ತಿದ್ರು. ಅದು ನಮಗೆ ನೆನಪಿಲ್ಲದ ಕಾರಣನೇ ನಾವು ಅಷ್ಟು ನಮಗೆ ಗೊತ್ತಿಲ್ಲ. ಹಾಗಾಗಿ ಅದು ಗೊತ್ತಿರೋರು ಬೇಕು ಅನ್ನೋದಕ್ಕೆ ನಾವು ನಮ್ಮ ಆನಂದಯ್ಯನವ್ರನ್ನ ಕರ್ಕೊಂಡು ಬಂದ್ವಿ. ಈಗ ಇದರ ಒಂದು ಮಹಿಮೆನ ಹೇಳಿದರೆ ಈಗ ನಾವು ಮುಂದೆ ಹೋಗ್ತೀವಿ. ಹಾಗೆ ಮುಂದೆ ಹೋಗಿ ಇನ್ನು ಪಾರ್ವತಮ್ಮನ ಬೆಟ್ಟಕ್ಕೆ ಹೋಗಿ ಅದರ ತಪ್ಪಲಿನಲ್ಲಿ ಎಲ್ಲಾದರೂ ಕುಳಿತುಕೊಂಡು ಅದರ ಬಗ್ಗೆ ಒಂದು ಏನಿದೆ ಅದನ್ನು ನಾವು ಕೇಳ್ತೀವಿ. ಅದರ ಬಗ್ಗೆ ಏನು ಇತಿಹಾಸ ಇದೆ ಅದನ್ನು ತಿಳ್ಕೊಳ್ಳೋದು, ಹಾಗೆ ನಿಮಗೆ ತಿಳಿಸುವಂಥ ಒಂದು ಉತ್ತಮ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಆಮೇಲೆ ಇಲ್ಲಿ ಇನ್ನೂ ಒಂದಿದೆ, ಅದನ್ನು ತೋರಿಸ್ತೀವಿ ಅಂತ ಹೇಳಿದರೆ ನೋಡೋಣ ಬನ್ನಿ. ನೋಡಿ, ಇದು ಒಂದು ದ್ವಾರ ಇತ್ತು ಮುಂಚೆಗೆ ಇಲ್ಲಿ ದ್ವಾರ, ಅದು ಮುಚ್ಚಿದ್ದಾರೆ ಈಗ. ಯಾವುದು ಇದು ಮುಚ್ಚಿರೋದು? ಇಲ್ಲಿ ಮುಚ್ಚಿರೋ ದ್ವಾರ ಇಲ್ಲಿ ಇದು ಸುಣ್ಣ ಇದು ದೀಪದ ಹತ್ರನ ಅಲ್ಲಿ ಒಂದು ದ್ವಾರ ಇತ್ತು ಉದ್ದಕ್ಕೆ. ಈ ನಿಂಬೆ ಹಣ್ಣು ಬಿಟ್ರೆ ಸುಬ್ರಹ್ಮಣ್ಯಕ್ಕೆ ಹೋಗೋದಂತೆ. ಸುಬ್ರಹ್ಮಣ್ಯಕ್ಕೆ ಆ ಸುಬ್ರಹ್ಮಣ್ಯಕ್ಕೆ ಹೋದನು, ನಿಂಬೆ ಹಣ್ಣು ಹೋಯ್ತಾಳಂತ ಅವನು ಒಬ್ಬ ಹೋದನಂತೆ ಜೊತೆಲಿ ಹೋದ, ಅವನು ವಾಪಸ್ಸು ಬರನಲ್ವಂತ. ಅದು ಅಂದ್ರೆ ದ್ವಾರ ಎಷ್ಟಿತ್ತು? ಅದು ದ್ವಾರ ಒಂದು ಆಳು ಹೋಗ್ಬೋದು, ಸುಮಾರು ಒಂದು 8-9 ಅಡಿ ಹೋಗ್ಬೋದು ಒಳಗಡೆ. ಆಮೇಲೆ ಹೋಗಕ್ಕಾಗಲ್ಲ, ಆಮೇಲೆ ಹೋಯ್ತಾ ಇಷ್ಟೇ ಚಿಕ್ಕದು. ನಾವು ಕಾಣಂಗೆ ಇಷ್ಟಾಗಲ್ಲ ಬರುತ್ತೆ. ಅದಕ್ಕೆ ಮುಚ್ಚಿದ್ದಾರೆ. ಅದು ಮುಚ್ಚಿದ್ರೆ ಈ ದೇವಸ್ಥಾನ ಎಲ್ಲ ರಿಪೇರಿ ಮಾಡಿದ್ರೆ ನೋಡಿ, ಅದೆಲ್ಲ ಮುಚ್ಚಿದ್ದಾರೆ. ಇದು ಪೈಪ್ ನೀರು ಹೋಗೋದಕ್ಕೆ ಹಾಕಿರೋದ? ನೀರು ಹೋಗಿ ಇಲ್ಲಿ ತೊಳೆದಿದ್ದು ನೀರು. ಈಗ ಆ ಗುಹೆನ ಮುಚ್ಚಿದ್ದಾರೆ. ಅದು ಮುಚ್ಚಿದ್ದಾರೆ. ಇನ್ನೂ ಒಂದು ಅಲ್ಲೂ ಒಂದಿದೆ, ಇದನ್ನು ಮುಚ್ಚಿಬಿಟ್ರು. ಅಲ್ಲಿ ವಾಲ್ಮೀಕಿ ಕೂರ್ತಿದ್ದು ಗುಹೆ ಇದೆ, ಇದೇ ತರ ಗುಹೆ ಇದೆ ಒಳಗಡೆ. ಹೋಯ್ತಾ ಎತ್ತರ ಆಗಿದೆ, ನಿಲ್ಲಬಹುದು ಕೂರ್ಬೋದು. ಹೋಮ ಗುಂಡಿ ಒಳಗಡೆ ಎಲ್ಲ ಇದೆ. ಅದಕ್ಕಿನ್ನೆಲ್ಲೂ ಜಾಗ ಇರಲಿಲ್ಲ, ಇದೊಂದೇ ಜಾಗ. ಬರ್ಬೋದು, ಬಗ್ಗಿ ಬರ್ಬೇಕು ಸ್ವಲ್ಪ. ಅಲ್ಲ, ಅಟ್ಲೀಸ್ಟ್ ಶೂಟ್ ಮಾಡೋಕ್ಕಾಗತ್ತೆ ನಮಗೆ? ಮಾಡ್ಬೋದು, ಮಾಡೋಣ. ಹಾಗಾದ್ರೆ ಸ್ವಲ್ಪ ಅದನ್ನು ತೋರಿಸೋಣ ವೀಕ್ಷಕರ. ಈಗ ವಾಲ್ಮೀಕಿ ಅವರು ಅಲ್ಲಿ ಹೋಮವನ್ನ ಮಾಡ್ತಿದ್ದಂಥ ಒಂದು ಜಾಗನೇ ಇದೆ. ಅದು ಈ ಕಡೆಯಿಂದ ಫಸ್ಟ್ ಇತ್ತು, ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಇವಾಗ. ಹಾಗಾಗಿ ಆ ಕಡೆಯಿಂದ ಸ್ವಲ್ಪ ಆಗಬಹುದು ಅಂತ ಹೇಳ್ತಿದ್ದಾರೆ. ಅಲ್ಲಿ ಟ್ರೈ ಮಾಡೋಣ. ಮೊದಲಿಗೆ ಅದು ತುಂಬ ಬಗ್ಗಿ ಹೋಗಬೇಕು, ಕಷ್ಟ. ಆಮೇಲೆ ಒಳಗಡೆ ದೊಡ್ಡದಾಗಿದೆ ಅಂತ ಹೇಳಿದ್ದಾರೆ. ಒಂದು ಸಲ ಟ್ರೈ ಮಾಡ್ತೀವಿ ತೋರಿಸೋದಕ್ಕೆ. ಯಾಕೆಂದರೆ ಗೊತ್ತಿಲ್ಲದಿರ್ತಕ್ಕಂಥ ಜಾಗವನ್ನು ತೋರಿಸೋದೇ ನಮ್ಮ ಚಾನಲ್ನ ಉದ್ದೇಶ ಆಗಿರೋದ್ರಿಂದ ಕಷ್ಟ ಆದರೂ ಕೂಡ ನಾವು ಇಷ್ಟಪಟ್ಟು ಮಾಡೋದಕ್ಕೆ ಅದನ್ನು ಹೊರಡ್ತಿದ್ದೀವಿ. ಈಗ ಮತ್ತೆ ಅಲ್ಲಿ ಆ ಕಡೆಯಿಂದ ಬಂದು ನೋಡೋಣ. ಸ್ವಲ್ಪ ಚೆನ್ನಾಗಿದೆ ನೋಡೋದಕ್ಕಷ್ಟೇ. ಅಲ್ಲ, ಇದು ರೆಡಿ ಆಗಿದೆಯಲ್ಲ, ಇದೆಲ್ಲ ರೆಡಿ ಮಾಡಿದ್ವ, 3 ವರ್ಷ ಆಯ್ತು ಮಾಡಿ. ಅದೇ ಇದೊಂದು ರೆಡಿ ಆಗಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿದೆ. ಅಲ್ಲಿ ಮೇಲೆಂದು ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ ಹೋದ್ರೆ. ಇದು ನಮಗೆ ಮಂದಿವರು, ನಮಗೆ ಇದು ಇಲ್ಲೇನಿದೆ? ಇದು ಬರೀ ಅಷ್ಟರ ಗುಹೆ ಅಷ್ಟೇ. ಗುಹೆ ಇದೆಯಾ? ಗುಹೆ ಅದ್ರೊಳಗೆ ಏನಿಲ್ಲ, ಇಷ್ಟೇ ಆಗಲ್ಲ. ಎಲ್ಲ ಮೇಲಕ್ಕೆ ಹೋಗೋದಕ್ಕೆ ಜಾಗನ ಇದು? ಇಲ್ಲಿ ಹೋಗೋಕ್ಕೆ ಆ ಜಾಗ ಇದೆಯಾ? ಹೋಗ್ಬೋದು, ಇಲ್ಲೇ ಬರೋಕತ್ತೆ. ಇದೇನು ಹಳೆ ವೀರಭದ್ರೇಶ್ವರ? ಅದೇ ಹಳೆ ಬೀರು ಪಾನ್ ಬಾಟ್ಲು, ಇದು ಹಳೇದು.
ಈಗ ಈ ದೇವಸ್ಥಾನ ಪ್ರೈವೇಟ್ ಪ್ರಾಪರ್ಟಿಯಲ್ಲಿದೆ. ಇದು ಈಗ ಪ್ರೈವೇಟ್ ಪ್ರಾಪರ್ಟಿಯಲ್ಲಿರೋ ದೇವಸ್ಥಾನ ಹೌದಲ್ವಾ? ಇದು ಯಾವುದಕ್ಕೂ ಸೇರಿಲ್ಲ. ಯಾವುದಕ್ಕೂ ಸೇರಿಲ್ಲ ಅಲ್ಲ, ಯಾಕೆಂದ್ರೆ ಇದು ಈಗ ಟಾಟಾದವ್ರದ್ದು ಆಗಿರೋದ್ರಿಂದ ಟಾಟಾಡೋದು ಇದೊಂದು ದೇವಸ್ಥಾನ ಬರೋಕ್ಕೆ ತೊಂದರೆ ಮಾಡಲ್ಲ ಅವರು. ಈಗ ಇಲ್ಲಿ ಫಸ್ಟ್ ಓಪನ್ ಇತ್ತು ಈ ಕಲ್ಲು ಹಾಕಿರೋ ಜಾಗದಲ್ಲಿ. ನೋಡ್ರಿ ಮುಂದೆ ಈಗ ರೆಡಿ ಮಾಡಿದಾಗ ಇದನ್ನೆಲ್ಲ ಕ್ಲೋಸ್ ಮಾಡಿರೋದು ಇದೆಲ್ಲ. ಕ್ಲೋಸ್ ಮಾಡಿದ್ರು, ಇಲ್ಲ ಮುಂಚೆಲ್ಲ ಕ್ಲೋಸ್ ಮಾಡಿದ್ರು. ಹಾಂ, ಇತ್ತು ಒಂದು ಇದು ದಾರಿ ನೋಡೋಣ, ಮುಚ್ಚಿದ್ರು ಹಂಗೆ ಇದೆ ಗೊತ್ತಾಯ್ತು ನೋಡೋಣ. ಹೋಗ್ಬೋದು ಹೋಗ್ಬೋದು. ಅದೇ ಮಲಿಕೊಂಡು ಹೋಗ್ಬೇಕು. ಹೋಗ್ಬೇಕು ಮಾತ್ರ. ನೋಡ್ಕೋ, ಅದು ಒಳಗಡೆ ಜಾಗ ಇದೆ, ಚೆನ್ನಾಗಿದೆ, ಆರಾಮಾಗಿ ನಿಂತ್ಕೋಬಹುದು. 8-9 ಅಡಿ ಜಾಗ ಇದೆ ಒಳಗಡೆ. ಒಳಗಡೆ ಇಲ್ಲೊಂದು ಸ್ವಲ್ಪ ನುಗ್ಬೇಕಷ್ಟೇ. ಈಗ ಅಲ್ಲಿ ನಾವು ಕೋಟೆ ಬೆಟ್ಟದಲ್ಲಿ ನುಗ್ಗಕ್ಕೆ ಹೋಗಿದ್ವಲ್ಲ, ಈ ಕಲ್ಲು ಸೈಡ್ಗೆ ಹಾಕಿದ್ರೆ ಆರಾಮಾಗಿ ಹೋಗ್ಬೋದು. ಇದೆ ಗೋಡೆ ಕಟ್ಟಿರೋದು ಇಲ್ಲೇ ಕಾಣಿಸ್ತಿದೆ. ಇರ್ಬೇಕಾ? ಬಿಟ್ಬಿಡ್ಲಾ? ಇಷ್ಟಿದೆ, ಒಂದು 4 ಜನ ಮಲಗ್ಬೋದು, ಅಷ್ಟೇ ಆಗಿದೆ. ಅದಕ್ಕೆ ಹೇಳಿದೆ ಇನ್ಸ್ಟಾ 360 ಆದರೆ ಇನ್ನೂ ಈಸಿ. ಇದೇ ಕಡೆದು ಆಗಲೇ ಕುಸ್ಕೊಬಿಟ್ಟಿದೆ. ಎಡಗಡೆ ಸೈಡಿಗೆ ಗುಹೆ ಇದೆ. ಅಂದರೆ ಕೆಳಗಡೆ ಸ್ವಲ್ಪ ಎಡಗಡೆ ಸೈಡ್ಗ ಎಡಗಡೆ ಸೈಡಿಗೆ ಗುಹೆ ಇದೆ ನೋಡಿ, ಮೇಲೆ. ಅಲ್ಲಿ ಒಳಗಡೆ ಹೋಗ್ಬೇಕಾಗ ಗುಹೆ ಕಾಣುತ್ತೆ. ವಾಲ್ಮೀಕಿ ಋಷಿ ಕೂತಿದ್ದು ಗುಹೆ ಇದೆ. ಗುಹೆ ಮುಚ್ಚಿದ್ದಾರೆ. ಮುಚ್ಚಿದಾರ? ಇಲ್ಲ, ಮುಚ್ಚಿಲ್ಲ. ಮೇಲೆ ಗೆರೆ ಹೆಂಗ್ ಕಾಣುತ್ತೆ ನೋಡಿ ಮೇಲೆ. ಗೆರೆ ಕಾಣಿಸ್ತಾ ಇದೆ. ಒಳಗಡೆ ಒಂಥರ ಬಾಗಲ್ದಂಗೆ ಇಲ್ವಾ, ಚಿಕ್ಕ ಬಾಗಲ್ದಂಗೆ. ಇಲ್ಲೇ ಕ್ಲೋಸ್ ಮಾಡಿದ್ದಾರೆ, ಅದು ಕಲ್ಲು ಕುಸ್ಕೊಂಡಂಗಿದೆ. ಕ್ಲೋಸ್ ಆ ಕಡೆಯಿಂದ ಅದನ್ನ ಸ್ವಲ್ಪ ಇದು ಎಲ್ಲ ಹಾಕಿದಾರಲ್ಲ, ಮಣ್ಣು ಕಲ್ಲು ಎಲ್ಲ ತುಂಬಿದ್ದಾರೆ. ಅದು ತುಂಬಿದ್ದಾರೆ, ಅದು ಸ್ವಲ್ಪ ಕುಸ್ಕೊಂಡಿದೆ. ಎಡಗಡೆ ಬಾಗಿಲು ತರ ಕುಸ್ಕೊಂಡಿದೆ. ಅದು ಹಾಕಿರೋದು ಆ ಜಾಗದಲ್ಲಿ ಕುಸ್ಕೊಂಡಿದೆ. ಅದು ಬಾಗಿಲು ತರ ಒಂದು 2 ಕಲ್ಲು ಸ್ಟೆಪ್ ತರ ಇದೆ, ಅದು ಕುಸ್ಕೊಂಡಿದೆ. ಅವ್ರು ಹಾಕಿದ್ದಾರೆ, ಅದು ಮತ್ತೆ ಕುಸ್ಕೊಂಡಿದೆ ಸ್ವಲ್ಪ. ಅದಿರಲ್ಲ ಇವಾಗ ಅವ್ರು ಹಾಕಿರೋದು ತುಂಬಾ ದಿವಸ. ವೀಕ್ಷಕರೇ, ಹಾಗೆ ಈ ನಾವು ಏನು ಈಗ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ, ಅದರ ಪಕ್ಕದಲ್ಲೇ ಬಂದರೆ ಪಾರ್ವತಮ್ಮನ ಬೆಟ್ಟದ ತಪ್ಪಲಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಪುರಾತನ ಕಾಲದ ಒಂದು ಕಲ್ಲಿನ ದೇವಸ್ಥಾನ. ಸರ್, ಇದು ಯಾವ ದೇವಸ್ಥಾನ, ಹಾಗೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡಿ. ಇದು ಬಸವಣ್ಣ. ಇದು ಬಸವಣ್ಣನ? ಬಸವಣ್ಣ ಅಂದರೆ ಅದು ಮುಖ ಕೈ ಏನಿಲ್ಲ, ಒಂಥರ ಇದು ಆಕಾರದಲ್ಲಿ ಬಸವಣ್ಣನ ಆಕಾರದಲ್ಲಿ ಇದೆ. ಒಂದು ಆಕಾರ ಬಸವಣ್ಣನ ಆಕಾರದಂಗೆ ಬಸವಣ್ಣನ ಆಕಾರದಂಗೆ ಇರೋದು. ಆದ್ರೆ ಒಂದು ಮೇಲೆ ಒಂದು ಸಿರಳ್ದಂಗಿದೆ, ಮುಂದಕ್ಕೆ ಕೊಂಬು, ಇದು ಸೊಡ್ಡು ಹಿಡಿದ್ರು ಕಾಣಲ್ಲ. ಒಂದು ಮುಂಡು ಬಸವಣ್ಣದಂಗೆ. ಹಾಗೇನೆ ಈ ಕಲ್ಲುಗಳಿಟ್ಟಿದ್ದಾರೆ, ಇದ್ರಲ್ಲಿ ಏನೋ ಒಂದು ಇದೇನಿದೆ ಕೆತ್ತಿರೋದು. ಅಂದ್ರೆ ಇಲ್ಲಿ ಒಂದು ಊರು ಬಾಗಿಲ್ನಂಗೆ ಇತ್ತಲ್ಲ, ಅದಕ್ಕೆ ನಿಲ್ಸಿ, ಅಂದ್ರೆ ಇಲ್ಲಿಗೆ ನಿಲ್ಸಿದ್ದ ಕಲ್ಲುಗಳು ಅಲ್ಲಿ ಬಾಗಿಲಿಗೆ ನಿಲ್ಸಿದ್ದವು. ಇನ್ನ ಕೆತ್ತಿ
ಕೆತ್ತಿ ಆ ಕಲ್ಲು ಬಿದ್ದವು, ಅದು ಕೆತ್ತಿರೋದಿರ್ತಲ್ಲ ಆ ಕಲ್ಲು ಬಿದ್ದವು ಹಂಗೆ ಇಟ್ಟಿದ್ದಾರೆ ಅಷ್ಟೇ ಕೆಳಗಡೆ. ಓಕೆ, ಇಲ್ಲಿ ಅದನ್ನ ಬಾಗ್ಲಾಗಿ ತರ ಇದ್ದಿದ್ದನ್ನ ಅದು ಬಿದ್ದೋಗಿರೋದನ್ನ ಅಲ್ಲಿ ಎತ್ತಿಟ್ಟಿದ್ದಾರೆ. ನಕ್ಷೆಗಳು ಕೆತ್ತಿರೋದಷ್ಟೇ, ಅವೇನು ದೇವ್ರು ಇದಲ್ಲ ಏನಿಲ್ಲ. ಹಾಗೇನೆ ಈಗ ನಾವು ಮುಂದೆ ಹೋಗ್ತೀವಿ. ಹಾಗೇನೆ ಇಲ್ಲಿ ಪಾರ್ವತಮ್ಮನವರ ಒಂದು ಪಾದಗಳಿದೆ ಅಂತ ಕೇಳಿದ್ವಿ ನಾವು ಚಿಕ್ಕನ್ನಲ್ಲಿ. ಮುಂದೆ ಇದೆ, ತೋರಿಸ್ತೀನಿ. ಬನ್ನಿ. ಇಲ್ಲಿ ದೈತಾಪುರ ಅಂತ ಇದ್ದಿತ್ತು ಅವಾಗ. ಹೆಸರಿಟ್ಟಿರೋದು ರಾಕ್ಷಸಗಳು ಜಾಸ್ತಿಗಳಿದ್ರು. ಹಾ, ಅದರಿಂದ ಏನು ಮಾಡಿದ್ರು, ಪಾರ್ವತಿನೂ ಆ ಊರಲ್ಲಿ ನೆಲೆಸ್ಬೇಕು ಅಂತವ, ರಾಕ್ಷಸಗಳ ಸಂಹಾರ ಮಾಡಿ ನೆಲೆಸ್ಬೇಕು ಅಂತವ. ಇಡೀ ರಾಕ್ಷಸಗಳು ನಾನಾ ಕೋಟಿ ರಾಕ್ಷಸಗಳು ಸಂಹಾರ ಮಾಡಿದ್ರು, ಆಗ್ತಿರ್ಬೋದು ಅಂತ ಎಲ್ಲ ಸಂಹಾರ ಮಾಡಿ ಇದ್ರ ಮೇಲೆ ನೆಲೆಸಿದ್ದು ಪಾರ್ವತಿ.